ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್. ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಪದೇ ಪದೇ ಯಾರಾದರೂ ಹುಷಾರು ತಪ್ಪಿದ್ರೆ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತಿಲ್ಲ, ಅಥವಾ ಪೂಜೆ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಪೂಜೆ ಮಾಡೋಕ್ಕಾಗ್ತಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಧನಾತ್ಮಕ ಅನುಭವ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಬಂದು ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಅಥವಾ ಕಣ್ಣಿನ ದೃಷ್ಟಿ ಆಗಿದೆ ಅಂತ ಅರ್ಥ. ಸೊ ಇದನ್ನು ಹೇಗೆ ದೃಷ್ಟಿ ತೆಗೆಯೋದು ಅಥವಾ ಏನು ಮಾಡೋದು ಅಂತ ಹೇಳಿ ಒಂದು ಸಣ್ಣ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಕಣ್ಣಿನ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿನ ತೆಗೆಯೋದಕ್ಕೆ ಕೇವಲ ಎರಡು ವಸ್ತುವಿಂದ ತೆಗಿಬೋದು. ಅದು ಏನು ಬೇಕು ಅಂತ ಹೇಳಿದ್ರೆ, ಒಂದು ನಿಂಬೆಹಣ್ಣು ಆ್ಯಂಡ್ 2 ಕರ್ಪೂರ. ಈ 2 ಸಾಮಾನಿಂದ ಕೆಟ್ಟ ದೃಷ್ಟಿ ಅಥವಾ ಕಣ್ಣಿನ ದೃಷ್ಟಿಯನ್ನು ತೆಗಿಬೋದು. ಹೇಗೆ ಅಂತ ಹೇಳಿದ್ರೆ, ಮೊದಲು ಮನೆಯಲ್ಲಿ ಪೂಜೆ ಮಾಡಿ ನಿಂಬೆಹಣ್ಣನ್ನ ತಗೊಂಡು ಅದ್ರ ಮೇಲೆ ಒಂದು ಕರ್ಪೂರನ ಈ ಥರ ಇಟ್ಟು ಹಚ್ಚಿ ಹಾಲ್ ಸೆಂಟರಲ್ಲಿ ಈ ಥರ ಇಡಬೇಕು. ಇಟ್ಟು ಸೊ ಅದು ಕರ್ಪೂರ ಆರೋವರೆಗೂ ವೆಯ್ಟ್ ಮಾಡಿ, ನಂತರ ಈ ನಿಂಬೆಹಣ್ಣ ತಗೊಂಡು ಹೊರಗಡೆ ಹೋಗಿ ಮೇನ್ ಡೋರ್, ಎಂಟ್ರೆನ್ಸ್ ಡೋರ್ ಏನಿರುತ್ತೆ ಅದಕ್ಕೆ ದೃಷ್ಟಿ ತೆಗೆದು ನಿಂಬೆಹಣ್ಣ ಹೊಸಲ ಮೇಲೆ ಇಟ್ಟು ಕಟ್ ಮಾಡಿ ಕುಂಕುಮ ಹಚ್ಚಿ ಎರಡೂ ಕಡೆ ಇಡಬೇಕು. ಸೊ ಅದಾದಮೇಲೆ ಇನ್ನೂ ಒಂದು ಕರ್ಪೂರನ ಅಲ್ಲಿ ಬಾಗಿಲಲ್ಲಿ ಹಚ್ಚಿ ಅದು ಆರೋವರೆಗೂ ವೆಯ್ಟ್ ಮಾಡಿ ಒಳಗಡೆ ಬರಬೇಕು. ಸೊ ಇದನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಮೇಯ್ನಾಗಿ ಅಮಾವಾಸ್ಯೆ ದಿವಸ ಮಾಡಿದ್ರೆ ಬೇಗ ಪರಿಹಾರ ಆಗತ್ತೆ. ಇಲ್ಲ ಹುಣ್ಣಿಮೆಗೂ ಬೇಕಾದರೂ ಮಾಡ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬೆಳಗ್ಗೆ ಪೂಜೆ ಮಾಡಿದಾಗ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ಸಂಜೆ ಪೂಜೆ ಮಾಡಬೇಕಾದ್ರೆ ಇದನ್ನು ಮಾಡಿದ್ರೆ ದೃಷ್ಟಿದೋಷ ಅನ್ನೋದು ನಿವಾರಣೆ ಆಗತ್ತೆ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ್ಯಂಡ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.